ಕರ್ನಾಟಕದ ವಿದ್ಯುತ್ ಕ್ಷೇತ್ರ ಉಳಿಸೋಣ, ಖಾಸಗೀಕರಣವನ್ನು ತಿರಸ್ಕರಿಸೋಣ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಕೆಎಸ್ಎಲ್ಇಸಿಎ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ರಮೇಶ್ ರವರ ನೇತೃತ್ವದಲ್ಲಿ ರಾಜ್ಯವ್ಯಾಪ್ತಿ ಬೃಹತ್ ಜನಜಾಗೃತಿ ಮತ್ತು ಆಕ್ಷೇಪಣೆ ಸಲ್ಲಿಸಲು ರಾಜ್ಯ ಮಟ್ಟದಲ್ಲಿ ಕರೆ. ವಿದ್ಯುತ್ ಜನರ ಹಕ್ಕು, ಖಾಸಗೀಕರಣಕ್ಕೆ ನಮ್ಮ ಸ್ಪಷ್ಟ ವಿರೋಧ. ವಿದ್ಯುತ್ ಸೇವೆ ಒಂದು ವ್ಯಾಪಾರಿಕ ವಸ್ತುವಲ್ಲ, ಪ್ರತಿಯೊಬ್ಬ ನಾಗರಿಕನ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾದ ಮೂಲಭೂತ ಸಾರ್ವಜನಿಕ ಸೇವೆಯಾಗಿದೆ. ಆದ್ದರಿಂದ ವಿದ್ಯುತ್ ವಿತರಣಾ ಕ್ಷೇತ್ರದ ಖಾಸಗೀಕರಣವನ್ನು ಕೆಎಸ್ಎಲ್ಇಸಿಎಆರ್ ಖಾಸಗೀಕರಣದಿಂದ ಉಂಟಾಗಬಹುದಾದ ಗಂಭೀರ ಪರಿಣಾಮಗಳು. ಗೃಹಜ್ಯೋತಿ ಯೋಜನೆಗೆ ಅಪಾಯ. ರಾಜ್ಯ ಸರ್ಕಾರದ ಗೃಹಜ್ಯೋತಿ ಯೋಜನೆಯಿಂದ ಲಕ್ಷಾಂತರ ಕುಟುಂಬಗಳು ಉಚಿತ ವಿದ್ಯುತ್ ಸೌಲಭ್ಯ ಪಡೆಯುತ್ತಿವೆ. ಖಾಸಗೀಕರಣದ ನಂತರ ಇಂತಹ ಜನಪರ ಯೋಜನೆಗಳಿಗೆ ತೊಂದರೆಯಾಗುವ ಸಾಧ್ಯತೆಯಿದೆ. ವಿದ್ಯುತ್ ದರಗಳಲ್ಲಿ ನಿರಂತರ ಏರಿಕೆ. ಖಾಸಗಿ ಕಂಪನಿಗಳ ಮುಖ್ಯ ಉದ್ದೇಶ ಲಾಭ ಗಳಿಸುವುದಾಗಿರುವುದರಿಂದ ವಿದ್ಯುತ್ ದರಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆಯಿದೆ. ಇದರ ನೇರ ಪರಿಣಾಮವಾಗಿ ಸಾಮಾನ್ಯ ಕುಟುಂಬಗಳು, ಮಧ್ಯಮ ವರ್ಗದವರು ಹಾಗೂ ಕೈಗಾರಿಕೆಗಳ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಬಹುದು. 3. ರೈತರ ಉಚಿತ ವಿದ್ಯುತ್ ಯೋಜನೆಗೆ ಧಕ್ಕೆ. ರಾಜ್ಯದ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನೀಡಲಾಗುತ್ತಿರುವ ಉಚಿತ ಹಾಗೂ ರಿಯಾಯಿತಿ ವಿದ್ಯುತ್ ಸೌಲಭ್ಯಗಳು ಕಡಿಮೆಯಾಗುವ ಅಥವಾ ರದ್ದಾಗುವ ಅಪಾಯವಿದೆ. ಇದು ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ಬೀಳುತ್ತದೆ ಎಂದು ಕಲಬುರಗಿ ನಗರದಲ್ಲಿ ವಿದ್ಯುತ್ದಾರರ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಆರ್ ಮಾಲಿಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ತಮಗೆಲ್ಲ ತಿಳಿದ ಹಾಗೆ ಯಾವುದೇ ದೇಶಗಳಾಗಿ ಅವರ ಪ್ರಜೆಗಳಿಗೆ ನೀರು, ಆರೋಗ್ಯ, ವಿದ್ಯುತ್ ಶಕ್ತಿ, ಇತರೆ ಸೇವೆಗಳು ಕೆಲವು ಸರ್ಕಾರದ ವತಿಯಿಂದ ಸೇವೆ ಅಂದರೆ ನೋ ಲಾಸ್ ನೋ ಪ್ರಾಫಿಟ್ ಮುಖಾಂತರ ಸಲ್ಲಬೇಕು. ಅದರಲ್ಲಿ ಈಗ ನೀರಂತೂ ಕೊಡ್ತಾ ಇದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲೂ ಉಚಿತವಾಗಿ ಕೊಡ್ತಾ ಇದ್ದಾರೆ. ಹಾಗೂ ವಿದ್ಯುತ್ ಶಕ್ತಿಯನ್ನು ನಮ್ಮ ಎಸ್ಕಾಂಗಳು ಅಂದರೆ ವಿದ್ಯುತ್ ಸರಬರಾಜು ಕಂಪನಿಗಳಾಗಿ ಕರ್ನಾಟಕದಲ್ಲಿ 5 ಕಂಪನಿ ಮುಖಾಂತರ ವಿದ್ಯುತ್ ವಿತರಣೆಯನ್ನು ಸಾರ್ವಜನಿಕರಿಗೆ ನೀಡುತ್ತಿದ್ದಾರೆ. ಈ ಎಲ್ಲ ಕಂಪನಿಗಳು ಸಹ ಇಲ್ಲಿವರೆಗೂ ತಮ್ಮ ಕಂಪನಿಯ ಹಿತಾಸಕ್ತಿಯನ್ನು ಸಹ ಇದನ್ನು ಇಟ್ಕೊಂಡು, ಜೊತೆಗೆ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳಾದ ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ, ಗಂಗಾ ಕಲ್ಯಾಣ, ಇತರೆ ಒಂದು ಸೌಕರ್ಯ ರೈತರಿಗೂ ಸಹ ಕೊಡ್ತಾ ಇದ್ದಾರೆ. ಹಾಗೂ ಕೆಲವು ಉದ್ದಿಮೆದಾರರಿಗೂ ಸಹ ಸರ್ಕಾರದ ವತಿಯಿಂದ ಏನು ಸಿಗಬೇಕು ಅವರಿಗೆ ಸಬ್ಸಿಡಿ ಮುಖಾಂತರ ಒಂದು ಉಚಿತವಾದ ವಿದ್ಯುತ್ತನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸರಬರಾಜು ಮಾಡ್ತಾ ಇದ್ದಾರೆ. ಇಂಥ ದಿಸೆಯಲ್ಲಿ ಈಗ ಎಲ್ಲ ಗ್ರಾಹಕ ಅಂದ್ರೆ ಎಲ್ಲಾ ರೀತಿಯ ಬಳಕೆದಾರ, ವಿದ್ಯುತ್ ಶಕ್ತಿ ಬಳಕೆದಾರ ಗ್ರಾಹಕರಿದ್ದಾರೆ. ಅವರಿಗೆ ಈಗ ಟಾಟಾ ಪವರ್ನವರು ನಾವು ಸಹ ವಿತರಣೆ ಮಾಡ್ತೀವಿ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ವಿದ್ಯುತ್ ಶಕ್ತಿ ನಿಯಂತ್ರಣ ಮಂಡಳಿಗೆ ಅರ್ಜಿ ಹಾಕಿಬಿಟ್ಟು ನಾವು ಸಹ ಈಗ 5 ಕಂಪನಿಗಳ ಜೊತೆ ನಮಗೂ ಸಹ ವಿದ್ಯುತ್ ವಿತರಣೆ ಮಾಡಲು ಲೈಸೆನ್ಸ್ ಕೊಡ್ಬೇಕಂತ ಅರ್ಜಿ ಹಾಕಿದ್ದಾರೆ. ಇದನ್ನ ನಾವು ಸಾರ್ವಜನಿಕವಾಗಿ ಅಂದ್ರೆ ವಿದ್ಯುತ್ ಗುತ್ತಿಗೆದಾರ ನಾವು ಸಹ ವಿದ್ಯುತ್ ಬಳಕೆದಾರರ ಮೊದಲನೇ ಬಾರಿಗೆ, ಹಾಗೂ ಅದಾದ ನಂತರ ನಾವು ಗುತ್ತಿಗೆದಾರ ಆಗ್ತೇವೆ. ನಮಗೂ ಸಹ ಇದರಿಂದ ಸಾಕಷ್ಟು ತೊಂದರೆಗಳಾಗ್ತವೆ. ಮುಂದಿನ ದಿನ ಈಗಾಗಲೇ ನಾವು ಕೆಲವು ರಾಜ್ಯಗಳ ಬಿಲ್ಗಳನ್ನು ಅವ್ರೇನು ಒರಿಸ್ಸಾ, ತ್ರಿಪುರ, ಬಾಂಬೆ, ಡೆಲ್ಲಿನಲ್ಲಿ ಏನು ಸಹ ಈಗ ಆಲ್ರೆಡಿ ಸರಬರಾಜು ಮಾಡ್ತಾ ಇದ್ದಾರೆ ಪ್ರೈವೇಟ್ ಆಗಿ. ಅಲ್ಲಿನ ವಿದ್ಯುತ್ ಶಕ್ತಿ ಬಳಕೆ ಬಿಲ್ಗಳನ್ನು ತರಿಸಿ ಒಂದು ಪರಿಶೀಲನೆ ಮಾಡಿದಾಗ ಸುಮಾರು 24% 25% ಡಿಫರೆನ್ಸ್ ಇದೆ. ಅದನ್ನು ತಮಗೆ ಕಾಪಿನೂ ನಾನು ಸಲ್ಲಿಸಲಿಕ್ಕೆ ತಮಗೆ ಕೊಡ್ತೀನಿ. ನಮ್ಮ ಹತ್ರ ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆ. ಆ ಪ್ರಕಾರ ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸರ್ಕಾರದ ಒಂದು ಅಧಿಕಾರದಲ್ಲಿ ಅವುಗಳು ನಿಯಂತ್ರಣ ಇರಲ್ಲ. ಹಾಗಾಗಿ ಸಾರ್ವಜನಿಕರಿಗೂ ಸಹ ಯಾವುದೇ ಅಹವಾಲನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿ ನಾವು ಈ ಖಾಸಗೀಕರಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಲು ವಿರೋಧ ವ್ಯಕ್ತಪಡಿಸಿ ನಾವು ನಮ್ಮ ಆಲ್ರೆಡಿ ಈಗಾಗಲೇ ನಮ್ಮ ದೇಶದ ರಾಷ್ಟ್ರಪತಿಗಳಿಗೂ, ಪ್ರಧಾನಮಂತ್ರಿಗಳಿಗೂ ಹಾಗೂ ವಿದ್ಯುತ್ ಮಂತ್ರಿಗಳಿಗೂ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮಂತ್ರಿಗಳು ಹಾಗೂ ವಿದ್ಯುತ್ ಇಂಧನ ಖಾತೆ ಸಚಿವರಿಗೂ ಸಹ ಈ ಮನವರಿಕೆ ಮಾಡಿಕೊಟ್ಟು ಅವರಿಗೆ ಮನವಿಗಳನ್ನು ಸಲ್ಲಿಸಿದ್ದೀವಿ. ದಯವಿಟ್ಟು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಬಾರದಂತ ಆಲ್ರೆಡಿ ಮನವಿ ಮಾಡಿಕೊಂಡಿದ್ವಿ. ಈ ಮಟ್ಟದಲ್ಲಿ ಒಂದು ವೇಳೆ ನಮ್ಮ ಈ ಅಹವಾಲನ್ನು ಸರ್ಕಾರ ಗಮನಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಬೆಂಗಳೂರಿನಲ್ಲಿ ಬಹಳ ಬೃಹತ್ತಾದ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇದರಲ್ಲಿ ನಾ ಹೇಳ್ಬೇಕಂದ್ರೆ ನಾವು ವಿದ್ಯುತ್ ಗುತ್ತಿಗೆದಾರರಿಗೂ ಸಹ ಇದರಿಂದ ಯಾಕೆ ಬಹಳ ಹಾನಿ ಆಗ್ತಂದ್ರೆ, ಮುಂದಿನ ದಿನಗಳಲ್ಲಿ ಯಾವುದೇ ಕಂಪನಿ ಬಂದ್ರೆ ಅವ್ರ ಸ್ವಂತ ಒಂದು ಆಡಳಿತ ಹೊಂದಿರ್ತಾರೆ. ಅದಕ್ಕಾಗಿ ಯಾವುದೇ ಗುತ್ತಿಗೆ ಕೆಲಸಗಳಾಗಬೇಕು ಅವ್ರ ಕಂಪನಿ ವತಿಯಿಂದ ನಡೆಸ್ತಾರೆ. ಅವಾಗ ಆ ಗುತ್ತಿಗೆ ಕೊಡಲ್ಲ ಅವರು. ಹಾಗಾಗಿ ನಾವು ನಿರುದ್ಯೋಗಿಗಳಿದೆ. ನಾವು ಒಂದೊಂದು ಲೈಸೆನ್ಸ್ ಒಂದೇ ಪಡೆದವರಲ್ಲ, ನಮ್ಮ ಜೊತೆಗೆ ಏನು ಕಾರ್ಮಿಕರಿದ್ದಾರೆ ಅವು ಎಲ್ಲ ಫ್ಯಾಮಿಲಿಗಳು ಕಂಪ್ಲೀಟ್ ಬೀದಿಗೆ ಬರ್ತಾವೆ.
ಅದಕ್ಕಾಗಿ ನಾವು ಈ ಖಾಸಗೀಕರಣವನ್ನು ಕೊಡಿಸ್ಬಾರ್ದು ಅಂತ ಹೇಳ್ತೀವಿ. ಉದ್ಯೋಗಗಳು ಕಟ್ಟಾಗ್ತಾವ. ಹಿಂಗಾಗಿ ಸಾಕಷ್ಟು ಪ್ರಾಬ್ಲಮ್ ಆಗತ್ತ ಮುಂದಿನ ದಿನಗಳಲ್ಲಿ. ಈಗ ಆಲ್ರೆಡಿ ಬೇರೆ ಏನು ರಾಜ್ಯಗಳೆಲ್ಲ ವಿತರಣೆ ಮಾಡ್ತಾ ಇದಾವೆ, ಅಲ್ಲಿ ಸಮಸ್ಯೆಗಳು ಆಲ್ರೆಡಿ ಅಲ್ಲಿ ಇದಾವೆ ಅಂತ ನಾವೆಲ್ಲ ಅದನ್ನ ಪರಿಶೀಲನೆ ಬಂದಿದ್ದೀವಿ. ಇಲ್ಲಿ ಇದನ್ನು ಇಲ್ಲಿ ಜಾರಿ ಮಾಡಿದ ಕರ್ನಾಟಕ ರಾಜ್ಯ ಜಾರಿ ಮಾಡಿದ ಈ ಸಮಸ್ಯೆಗಳು ಇಲ್ಲಿ ಬರಬಾರ್ದು ಅಂತೇಳಿ ನಾವು ಮುಂಚೆನೆ ಈ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರಿಗೆ ನಾನು ಸಾರ್ವಜನಿಕರಿಗೆ ಅಂದ್ರೆ ವಿದ್ಯುತ್ ಶಕ್ತಿ ಬಳಸುವ ಎಲ್ಲಾ ವರ್ಗದ ಗ್ರಾಹಕರಿಗೆ ವಿನಂತಿಸುವುದೇನೆಂದ್ರೆ 23/6/2026 ಒಳಗಾಗಿ ತಮ್ಮ ಆಕ್ಷೇಪಣೆ ಪತ್ರಗಳನ್ನು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ವಿದ್ಯುತ್ ನಿಯಂತ್ರಣ ಮಂಡಳಿ KERC ಅಂತಿದೆ, ಅವರಿಗೆ ತಮ್ಮ ಅಹವಾಲುಗಳನ್ನು ಸಲ್ಲಿಸಲಿಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ಯಾವ ತಪ್ಪದೆ ಈ ಒಂದು ಅಹವಾಲುಗಳನ್ನು ಸಲ್ಲಿಸಬೇಕು. ಅಂದ್ರೆ ಅವರಿಗೆ ಒಂದು ಈ ಖಾಸಗೀಕರಣಗೊಳಿಸಲು ಎಷ್ಟು ಅಬ್ಜೆಕ್ಷನ್ ಬಂದಿವೆ ಅಂತ ಗೊತ್ತಾಗುತ್ತೆ. ನಮ್ಮ ತೀವ್ರತರವಾದ ಹೋರಾಟ ಏನಿದೆ ಅವರಿಗೆ ಮನವರಿಕೆ ಆಗ್ತದೆ. ಆಗ ಈ ಖಾಸಗೀಕರಣ ಆಗುವ ಒಂದು ಕೆಲಸ ನಿಲ್ಲುತ್ತೆ ಅಂತ ನಾವು ಈ ಮೂಲಕ ಆಶ್ವಾಸನೆ ಮಾಡ್ತೇವೆ. ಕಂಪನಿ ಅವರಿದ್ದಿಲ್ಲ, ಕಂಪನಿಗಳು ಆಲ್ರೆಡಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದಾವೆ. ಅದು ನಮ್ಮ ಅದ್ರ ಬಗ್ಗೆ ಅಂತ ತೊಂದರೆ ಇಲ್ಲ. ಅದಕ್ಕೆ ಇವನ್ನೇ ಮುಂದೆ ಈಗ ಇರೋ ಪದ್ಧತಿಯನ್ನೇ ಅಂದ್ರೆ ಈಗೇನು 5 ಕಂಪನಿ ಏನು ವಿದ್ಯುತ್ ಕ್ಷೇತ್ರ ವಿತರಣೆ ಮಾಡ್ತಾ ಇದ್ದಾರೆ, ಇದನ್ನ ಹೀಗೆ ಮುಂದುವರಿಸಬೇಕಂತ ನಾವು ಮನವರಿಕೆ ಮಾಡ್ತಾ ಇದ್ವಿ. ಬಸವರಾಜ್ ಮಾಲಿ ಪಾಟೀಲ್, ಜಿಲ್ಲಾ ಅಧ್ಯಕ್ಷ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ಜಿಲ್ಲಾ ಸಮಿತಿ, ಕಲಬುರಗಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಜಿಲ್ಲಾ ಕಲಬುರಗಿ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವ ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಸಂಪೂರ್ಣವಾಗಿ ಟಾಟಾ ಕಂಪನಿಯ ಖಾಸಗೀಕರಣ ಆಗೋಕ್ಕೆ ನಾವು ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಕಾರಣ ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ವಿದ್ಯಾರ್ಥಿಗೂ, ಪ್ರತಿಯೊಬ್ಬ ಯುವಕನಿಗೂ, ಪ್ರತಿಯೊಬ್ಬ ರೈತರಿಗೂ, ಪ್ರತಿಯೊಬ್ಬ ವ್ಯಾಪಾರಿಗಳಿಗೂ, ಪ್ರತಿಯೊಂದು ಸಾರ್ವಜನಿಕರಿಗೂ ಮತ್ತು ಅದರಂತೆ ನಮ್ಮ ಇಂಡಸ್ಟ್ರಿಯಲ್ ಇದ್ದಾರಲ್ಲ ಅವರಿಗೂ ತುಂಬಾ ಹಾನಿ ಆಗುತ್ತೆ. ಹಾನಿ ಅಂದ್ರೆ ಈ ಬೇರೆ ರಾಜ್ಯದವರಿಗೆ ಬೇರೆ ರಾಜ್ಯರಿಗೆ ಕಂಪೇರ್ ಮಾಡಿದ್ರೆ ಈ ಟಾಟಾ ಪವರ್ ಬೇರೆ ರಾಜ್ಯದಲ್ಲಿಯೂ ವಿತರಣೆ ಮಾಡ್ತಾ ಇದೆ. ಬಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಮೆಸ್ಕಾಂ ಮತ್ತು ಚೆಸ್ಕ್ ಇವು ನಮ್ಮ ಕಂಪ್ನಿಗಳು ಏನಿದಾವೆ ಅದರಷ್ಟು ಸಾವಿರಾರು ಪಟ್ಟು ಹೆಚ್ಚಿನ ಒಂದು ಆದಾಯವನ್ನು ಕೊಡ್ತಾ ಇದ್ದಾವೆ ನಮ್ಮ ಕರ್ನಾಟಕ ಭಾಗದಿಂದ. ಅದರಂತೆ ನಮ್ಮ ಕರ್ನಾಟಕ ವತಿಯಿಂದ ನಮ್ಮ ಕರ್ನಾಟಕದಲ್ಲಿ ಇವೇನು ಕಂಪನಿಗಳು ಇದಾವಲ್ಲ ಎಲ್ಲ ರೀತಿಯಿಂದ ವಾರ್ಷಿಕ ಆದಾಯ ಕಂಪೇರ್ ಮಾಡಿದ್ರೆ ಟಾಟಾ ಕಂಪನಿಗಿಂತಲೂ ಉತ್ತಮ ಇದೆ. ಮತ್ತು ಇದರಿಂದ ಏನು ಆದಾಯ ಬರ್ತಾ ಇದೆ ಅಲ್ವಾ ವಾರ್ಷಿಕ ಆದಾಯ, ಅದರಿಂದ ನಮ್ಮ ರೈತರಿಗೂ ಅನುಕೂಲ ಆಗ್ತಾ ಇದೆ. ಸಬ್ಸಿಡಿ ಹೋಗ್ತಾ ಇದೆ, ಸೋಲಾರ್ ಯೂಸ್ ಮಾಡ್ಕೊತಾ ಇದ್ದಾರೆ. ಅದರಂತೆ ಮತ್ತೆ 200 ಯೂನಿಟ್ಸ್ ಎಲ್ಲರೂ ಬಳಕೆ ಮಾಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರ ಅನುಕೂಲ ನೋಡಿದರೆ ಇದು ನಮ್ಮ ಕಂಪನಿಗಳಿಗೆ ಅತ್ಯಂತ ಒಳ್ಳೆಯ ರೀತಿಯ ಕಂಪನಿಗಳಿದ್ದಾವೆ. ನಾವು ಈ ಕಂಪನಿ ಕಡೆಯಿಂದ ನಾವು ಟಾಟಾ ಕಂಪನಿಯನ್ನು ಖಾಸಗೀಕರಣ ಮಾಡಕ್ಕೆ ಹೊರಟಿದ್ದಾರಲ್ಲ ಅವರಿಗೆ ಸಂಪೂರ್ಣವಾಗಿ ನಾವು ಸಾರ್ವಜನಿಕರ ಪರವಾಗಿ ಮತ್ತು ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಮತ್ತು ಎಲ್ಲ ರೈತರ ಪರವಾಗಿ ಮತ್ತು ಇಂಡಸ್ಟ್ರಿಯಲ್ ಅವರ ಪರವಾಗಿ ಎಲ್ಲರ ಪರವಾಗಿ ನಾವು ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ದಯಮಾಡಿ ನಮ್ಮ ರಾಜ್ಯ ಸರ್ಕಾರವು ಕೂಡ ನಮ್ಮ ಮನವಿ ಏನಿದೆ ನಾವು ಈಗಾಗಲೇ KERCಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ. ಬಟ್ ಅದನ್ನು ಮನಗಂಡು ನಮ್ಮ ರಾಜ್ಯ ಸರ್ಕಾರವು ಕೂಡ ನಮ್ಮ ಒಂದು ಏನು ಬೇಡಿಕೆ ಇದೆ ಅಲ್ಲ ಖಾಸಗೀಕರಣ ವಿರೋಧ ವ್ಯಕ್ತಪಡಿಸ್ತಾ ಇದೀವಲ್ಲ ಒಂದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರವು ಕೂಡ ಬೆಂಬಲಿಸಿದಂತ ನಿಮ್ಮ ಒಂದು ಮಾಧ್ಯಮ ಮಿತ್ರ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘದ ಶಿವಕುಮಾರ್ SK 9 ಎಲೆಕ್ಟ್ರಿಕಲ್ CEC ಬೆಂಗಳೂರು. ಥ್ಯಾಂಕ್ ಯು.